ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದಿ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಕ್ವೆಶನ್, ಈ HIV ಪತ್ತೆ ಹಚ್ಚಲಿಕ್ಕೆ ನಾನು ಈ HIV ಕ್ವಾಂಟಿಟೇಟಿವ್ PCR ಅಥವಾ ವೆಸ್ಟರ್ನ್ ಬ್ಲಾಟ್ ಟೆಸ್ಟನ್ನು ಮಾಡಿಕೊಳ್ಳೇಬೇಕಾ, ಅಥವಾ ಇದನ್ನು ನಾನು ಮಾಡಿಕೊಂಡ್ರೆ ನನಗೆ ಕರೆಕ್ಟಾಗಿ ಗೊತ್ತಾಗ್ಬಿಡತ್ತಲ್ವ ನಾನು HIV ನನಗಿದೆಯೋ ಇಲ್ವೋ ಅಂತ. ನೀವು ಒಂದು ಲ್ಯಾಬೊರೇಟ್ರಿಗೆ ಹೋಗಿದ್ದೀರಾ, ನಿಮಗೆ ಒಂದು ಈ ಥರ ಸುರಕ್ಷಿತ ಲೈಂಗಿಕ ಸಂಬಂಧ ಆಗಿದೆ, ಈ ಥರ ಎಕ್ಸ್ಪೋಜರ್ ಆಗಿದೆ, ಆಲ್ರೆಡಿ ನೀವು ತುಂಬ ಹೆದರ್ಕೊಂಡಿದ್ದೀರಾ ಆ್ಯಂಡ್ ನಿಮಗೆ ಒಂದು ಸೊಲ್ಯೂಷನ್ ಬೇಕು ಇದಕ್ಕೆ. ಆ್ಯಂಡ್ ನೀವು ಲ್ಯಾಬೊರೇಟ್ರಿಗೆ ಹೋಗಿ ಹೇಳ್ತೀರಾ ನನಗೆ ಒಂದು ಬೆಸ್ಟ್ HIV ಟೆಸ್ಟನ್ನು ಹೇಳಿ. ಆ್ಯಂಡ್ ಅಲ್ಲಿರುವವರು ಆಬ್ವಿಯಸ್ಲಿ ಅದರ ಕಾಸ್ಟ್ ಅರೌಂಡ್ 4000-5000 ಇರುತ್ತೆ. ಸೊ 5000 ಟೆಸ್ಟ್ ಬೆಟರ್ ಅನಿಸುತ್ತೆ ಕಂಪೇರ್ ಟು ಒಂದು 500 ರೂಪಾಯಿ ಟೆಸ್ಟ್ಗಿಂತ ಒಂದು 5000-4000 ರೂಪಾಯಿ ಟೆಸ್ಟು ಎಷ್ಟೋ ಬೆಟರ್ ಅಂತ ಭಾಳಷ್ಟು ಜನರಿಗೆ ಅನಿಸ್ತಾ ಇರುತ್ತೆ. ದುಡ್ಡು ಜಾಸ್ತಿ ಇದ್ದರೆ ಟೆಸ್ಟು ಜಾಸ್ತಿ ಒಳ್ಳೇದಿರುತ್ತೆ ಅಂತ ಒಂದು ಫೀಲಿಂಗ್ ಇರುತ್ತೆ. ಆ್ಯಂಡ್ ಕೆಲವೊಂದು ಸಲ ಅದನ್ನು ಮಾಡಿಸ್ತಾರೆ ಪತ್ತೆ ಹಚ್ಚಲಿಕ್ಕೆ, HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಲಿಕ್ಕೇ ಆ ಟೆಸ್ಟನ್ನು ಮಾಡ್ತಾರೆ. ಆ್ಯಂಡ್ ಅವರ ದುರಾದೃಷ್ಟಕ್ಕೆ ಕೆಲವೊಬ್ಬರಿಗೆ ಈ ವೆಸ್ಟರ್ನ್ ಬ್ಲಾಟ್ ಎಕ್ಸೆಟ್ರಾ ಮಾಡಿಸಿದಾಗ ಅದರಲ್ಲಿ ಕೆಲವೊಮ್ಮೆ ಬಾರ್ಡರ್ ಲೈನ್ ರಿಸಲ್ಟ್ ಸಹ ಬಂದುಬಿಡುತ್ತೆ. ಆ್ಯಂಡ್ ಒಂದು ಸಲ ಬಾರ್ಡರ್ ಲೈನ್ ರಿಸಲ್ಟ್ ಬಂದಾಗ ಅವರು ಆ ರಾಂಗ್ ರಿಸಲ್ಟನ್ನು ಹಿಡ್ಕೊಂಡು ಲೈಫ್ ಲಾಂಗ್ ಕೊರಗ್ತಾ ಇರ್ತಾರೆ. ಸೊ ಈ HIV ಕ್ವಾಂಟಿಟೇಟಿವ್ ಟೆಸ್ಟ್ ಅಥವಾ ವೆಸ್ಟರ್ನ್ ಬ್ಲಾಟ್ ಟೆಸ್ಟನ್ನು ನಾವು ಯೂಸ್ ಮಾಡಬೇಕಾ HIV ಪತ್ತೆ ಹಚ್ಚಲಿಕ್ಕೆ ಅನ್ನೋದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾನು ನನ್ನ ಪ್ರೀವಿಯಸ್ HIV ರಿಲೇಟೆಡ್ ವಿಡಿಯೋಸಲ್ಲಿಯೂ ಸಹ ಹೇಳಿದ್ದೆ, ಈ HIV ವೈರಸ್ಸನ್ನು ಪತ್ತೆ ಹಚ್ಚಲಿಕ್ಕೆ ಈಗ ಏನು ಟೆಸ್ಟ್ಗಳಿದ್ದಾವೆ, ನಮಗೆ ಮಾರ್ಕೆಟಲ್ಲಿ ಯಾವ್ಯಾವ ಟೆಸ್ಟ್ ಅವೈಲೇಬಲ್ ಇದ್ದಾವೆ, ಎಲ್ಲ ಟೆಸ್ಟ್ಗಳು ತುಂಬ ಸ್ಪೆಸಿಫಿಕ್ ಇದ್ದಾವೆ, ತುಂಬ ಸೆನ್ಸಿಟಿವ್ ಟೆಸ್ಟ್ ಇದ್ದಾವೆ. ಆ್ಯಂಡ್ ಬಹಳ ಒಳ್ಳೆಯ ರೀತಿಯಿಂದ ಬಹಳ ಕರೆಕ್ಟಾಗಿ ಇವು ನಮ್ಮ HIV ಪತ್ತೆ ಹಚ್ಚಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಈ ಟೆಸ್ಟ್ಗಳನ್ನು ಕೆಲವೊಂದು ಕ್ಯಾಟಗರಿಯಲ್ಲಿ ಡಿವೈಡ್ ಮಾಡಲಾಗಿದೆ. ಈಗ ಒಂದು ವ್ಯಕ್ತಿಗೆ ನಾವು HIV ಪತ್ತೆ ಹಚ್ಚಬೇಕು ಅಂದಾಗ ನಾವು ಅವರಿಗೆ HIV ಕ್ವಾಂಟಿಟೇಟಿವ್ ಟೆಸ್ಟನ್ನು ಫಸ್ಟ್ ಮಾಡ್ಕೊಂಡು ಬನ್ನಿ ಅಂತ ಯಾವತ್ತೂ ಹೇಳೋದಿಲ್ಲ. ಆ್ಯಸ್ ಅ ಡಾಕ್ಟರ್ ಒಂದು ಪೇಷಂಟಿಗೆ HIV ಕ್ವಾಂಟಿಟೇಟಿವ್ ಟೆಸ್ಟ್ ಮಾಡ್ಕೊಂಡು ಬನ್ನಿ ಟು ಡಿಟೆಕ್ಟ್ HIV ಪತ್ತೆ ಹಚ್ಚಲಿಕ್ಕೆ ನಾವು ಕ್ವಾಂಟಿಟೇಟಿವ್ ಟೆಸ್ಟನ್ನು ಯಾವತ್ತೂ ಮಾಡೋದಿಲ್ಲ. HIV ಪತ್ತೆ ಹಚ್ಚಲಿಕ್ಕೆ ನಾವು ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡ್ತಾ ಇರ್ತೇವೆ. HIV ಇದೆಯೋ ಅಥವಾ ಇಲ್ವೋ ಇವಿಷ್ಟೇ ಬೇಕು ನಮಗೆ. ಸೊ ಅದನ್ನು ನಾವು ಹೇಗೆ ಪತ್ತೆ ಹಚ್ಬೋದು? ಈ ನೀವು HIV ಕಾರ್ಡ್ ಟೆಸ್ಟ್ ಏನು ಮಾಡ್ತಾ ಇರ್ತೀರಾ, ರ್ಯಾಪಿಡ್ ಟೆಸ್ಟಲ್ಲಿ ಅದರಲ್ಲಿ HIV ಇದೆಯೋ ಇಲ್ವೋ ಅಂತ ಹೇಳ್ತಾ ಇರುತ್ತೆ. ಟ್ರೈ ಡಾಟ್ ಟೆಸ್ಟ್ ಏನಿರುತ್ತೆ ಅದು HIV ಇದೆಯೋ ಇಲ್ವೋ ಅಂತ ಹೇಳ್ತಾ ಇರುತ್ತೆ. HIV ಆಂಟಿಬಾಡಿ ಟೆಸ್ಟ್, HIV 1 and 2 ಆಂಟಿಬಾಡಿ ಟೆಸ್ಟ್, ಇದು ನಾವು ಮಷೀನಲ್ಲಿ ರನ್ ಮಾಡ್ಬೋದು ಎಲೈಸಾ ಮೆಥಡಿಂದ, ಕ್ಲಿಯಾ ಮೆಥಡಿಂದ. ಅದು ಸಹ ಈ HIV ಇದೆಯೋ ಇಲ್ವೋ ಅಂತ ಹೇಳ್ತಾ ಇರುತ್ತೆ. ಈಗ 4th ಜನರೇಷನ್ ಎಲೈಸಾ, HIV P24 ಆಂಟಿಜನ್ ಆ್ಯಂಡ್ HIV 1 and 2 ಆಂಟಿಬಾಡಿ, ಇವೆಲ್ಲ ಸ್ಕ್ರೀನಿಂಗ್ ಟೆಸ್ಟ್. ಇವು ಫಸ್ಟ್ ಲೈನ್ ಆಫ್ ಟೆಸ್ಟ್. ಅಂದರೆ ನಮಗೆ ಸಸ್ಪೆಕ್ಟ್ ಮಾಡ್ತಾ ಇದ್ದಾಗ ಪೇಷಂಟಿಗೆ HIV ಇದೆಯೋ ಇಲ್ವೋ ಅಂದಾಗ ಈ ಟೆಸ್ಟ್ಗಳನ್ನು ಮಾತ್ರ ನಾವು ಹೇಳ್ತಾ ಇರ್ತೇವೆ. ಕೆಲವೊಬ್ಬರಿಗೆ ಬಹಳ ಹೆದರಿಕೆ ಆಗ್ತಾ ಇರುತ್ತೆ. ಎಕ್ಸ್ಪೋಜರ್ ಆದಂಥ ಒಂದು 10-12 ದಿನಕ್ಕೆ ಅವರಿಗೆ ತುಂಬ ಟೆನ್ಷನ್ನು, ಸ್ಟ್ರೆಸ್ಸು, ನನಗೆ ಈಗಲೇ ಪತ್ತೆ ಹಚ್ಚಿಬಿಡಬೇಕು, ನನಗೆ HIV ಇದೆಯೋ ಇಲ್ವೋ, HIV ಇದೆಯೋ ಇಲ್ವೋ ಅಂತ. ಅಂಥವರಿಗೆ HIV ಕ್ವಾಲಿಟೇಟಿವ್ PCR ಅಂತ ಇರುತ್ತೆ. ಕ್ವಾಲಿಟೇಟಿವ್ ಅಂದರೆ ಇದೆಯೋ ಇಲ್ವೋ ಅಂತ ಹೇಳೋದು, ಕ್ವಾಂಟಿಟೇಟಿವ್ ಅಂದರೆ ಎಷ್ಟು ಇದೆ ಅದನ್ನು ಹೇಳೋದಕ್ಕೆ ನಾವು ಕ್ವಾಂಟಿಟೇಟಿವ್ ಟೆಸ್ಟ್ ಅಂತ ಇರ್ತೇವೆ. ಸೊ ಆ ಟೆಸ್ಟ್ ಅಲ್ಲ, ಈ ಕ್ವಾಲಿಟೇಟಿವ್ ಟೆಸ್ಟೇ ಬೇರೆ, ಕ್ವಾಂಟಿಟೇಟಿವ್ ಟೆಸ್ಟೇ ಬೇರೆ. ಸೊ ಸಪೋಸ್ ನಿಮಗೆ ಬಹಳ ಬೇಗ ಪತ್ತೆ ಹಚ್ಚಬೇಕು ಅಂದರೆ ಅರೌಂಡ್ 12 to 14 ಡೇಸ್ ಆಫ್ ಎಕ್ಸ್ಪೋಜರ್ ಆದ ನಂತರ HIV ಕ್ವಾಲಿಟೇಟಿವ್ PCR ಇರುತ್ತೆ. ಈ ಟೆಸ್ಟನ್ನು ಸಹ ನೀವು ಮಾಡ್ಬೋದು. ಸೊ ಈ ಟೆಸ್ಟ್ಗಳನ್ನು ನೀವು HIV ಪತ್ತೆ ಹಚ್ಚಲಿಕ್ಕೆ ಮಾಡಬೇಕಾದಂಥ ಟೆಸ್ಟ್. ಈಗ ನೀವು ಮಾತಾಡ್ತಾ ಇರುವಂತಹ HIV ಕ್ವಾಂಟಿಟೇಟಿವ್ PCR ಅಥವಾ ವೆಸ್ಟರ್ನ್ ಬ್ಲಾಟ್ ಇದು ಏನು ಮಾಡುತ್ತೆ, ಕನ್ಫರ್ಮ್ ಮಾಡ್ಕೊಳ್ಳುತ್ತೆ. ಈಗ ಈ HIV ಸ್ಕ್ರೀನಿಂಗ್ ಟೆಸ್ಟಲ್ಲಿ, ಟ್ರೈ ಡಾಟ್ ಟೆಸ್ಟಲ್ಲಿ ನಿಮಗೆ HIV ಪಾಸಿಟಿವ್ ಬಂತು, ಅಥವಾ HIV ಎಲೈಸಾ ಮಾಡಿದಾಗ ನಿಮಗೆ ಪಾಸಿಟಿವ್ ಬಂತು. ಸೊ ಆವಾಗ ನಮಗೆ ಕ್ವಾಂಟಿಟೇಟ್ ಮಾಡಬೇಕಾಗತ್ತೆ ವೈರಲ್ ಲೋಡ್, ಎಷ್ಟು ವೈರಸ್ ನಿಮ್ಮ ಬಾಡಿಯಲ್ಲಿ ಇದೆ
ಅನ್ನೋದನ್ನ ಪತ್ತೆ ಹಚ್ಚಬೇಕಾಗತ್ತೆ. ಆವಾಗ ನಾವು ಮಾಡುವಂತಹ ಟೆಸ್ಟ್ ಈ HIV ಕ್ವಾಂಟಿಟೇಟಿವ್ PCR, ಕ್ವಾಂಟಿಟಿ ಎಷ್ಟು HIV ವೈರಸ್ ನಿಮ್ಮ ಬಾಡಿಯಲ್ಲಿ ಇದೆ, ವೈರಲ್ ಲೋಡ್ ಎಷ್ಟಿದೆ, ಆವಾಗ ಈ ಟೆಸ್ಟ್ ಅನ್ನ ಮಾಡಬೇಕಾಗತ್ತೆ. ಹೊರತುನುವೆ ನಿಮ್ಗೆ HIV ಇದೆಯೋ ಇಲ್ವೋ ಅಂತ ಗೊತ್ತಿಲ್ಲದೇನೆ HIV ವೈರಲ್ ಲೋಡ್ ಅನ್ನ ಮಾಡಕ್ಕೆ ಹೋಗಬಾರ್ದು. ಫಸ್ಟ್ ಸ್ಕ್ರೀನಿಂಗ್ ಟೆಸ್ಟ್ ಅನ್ನ ಮಾಡಬೇಕು. ಸ್ಕ್ರೀನಿಂಗ್ ಟೆಸ್ಟ್ ಪಾಸಿಟಿವ್ ಬಂದ್ರೆ ಮಾತ್ರ ಡಾಕ್ಟರ್ಸ್ ನಿಮ್ಗೆ ಕನ್ಫರ್ಮೇಟ್ರಿ ಟೆಸ್ಟ್, ಓಕೆ ನಾವು ಕನ್ಫರ್ಮ್ ಮಾಡ್ಕೊಳ್ಳೋಣ, ಸ್ಕ್ರೀನಿಂಗ್ ಪಾಸಿಟಿವ್ ಬಂದಿದೆ, ಕನ್ಫರ್ಮ್ ಮಾಡ್ಕೊಳ್ಳೋಣ ಎಷ್ಟು ವೈರಸ್ ಇದೆ ಇವ್ರ ಬಾಡಿಯಲ್ಲಿ, ಎಷ್ಟು ಇವರಿಗೆ ಟ್ರೀಟ್ಮೆಂಟ್ ಎಷ್ಟು ಹೇಗೆ ಸ್ಟಾರ್ಟ್ ಮಾಡಬೇಕು ಅದನ್ನ ನೋಡ್ಲಿಕ್ಕೆ ನಾವು ಮಾಡುವಂತ ಟೆಸ್ಟ್ ಈ ಕ್ವಾಂಟಿಟೇಟಿವ್ ಟೆಸ್ಟ್. ಅದೇ ರೀತಿ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್. ಬಹಳಷ್ಟು ಜನ ಈ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅನ್ನ ಮಾಡಿಸ್ಕೊಂಡು ಬಿಡ್ತಾರೆ. ಅಂಡ್ ನಾನು ಹೇಳಿದಾಗೆ ಕೆಲವೊಮ್ಮೆ ಅವರು ಮಾಡುವ ಟೆಕ್ನಿಕ್ ಇಂದ ಇರ್ಬೋದು ಅಥವಾ ಅವರ ಕ್ವಾಲಿಟಿ ಕಂಟ್ರೋಲ್ ಇಂದ ಇರ್ಬೋದು, ಲ್ಯಾಬೋರೇಟರೀಸ್ ಅಲ್ಲಿ ಬಾರ್ಡರ್ ಲೈನ್ ರಿಸಲ್ಟ್ಸ್ ಬಂದ್ಬಿಡ್ತವೆ. ಸೊ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್ ಅನ್ನ ಎಲ್ಲ ನೀವು ಫಸ್ಟ್ ಟೆಸ್ಟ್ ಆಗಿ ಸಿಲೆಕ್ಟ್ ಮಾಡಲೇಬಾರ್ದು ನಿಮ್ಮ HIV ಅನ್ನ ಪತ್ತೆ ಹಚ್ಚಲಿಕ್ಕೆ. ಓನ್ಲಿ ನಿಮ್ಮ ಡಾಕ್ಟ್ರಿಗೆ ಅನಿಸ್ತು ಈಗ ನಾನು ಇದನ್ನು ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂದಾಗ ಮಾತ್ರ ನೀವು ಇವೆರಡು ಟೆಸ್ಟ್ HIV ಕ್ವಾಂಟಿಟೇಟಿವ್ PCR ಅಥವಾ ವೆಸ್ಟರ್ನ್ ಬ್ಲಾಟ್ ಟೆಸ್ಟಿಗೆ ಹೋಗಿ. ಇಲ್ಲ ಅಂದರೆ ನೀವು HIV ಇದೆಯೋ ಇಲ್ವೋ ಅಂತ ಪತ್ತೆ ಹಚ್ಚಕ್ಕೆ ಈ ಟೆಸ್ಟ್ಗಳನ್ನು, ಈ ಎರಡು ಟೆಸ್ಟ್ ಕ್ವಾಂಟಿಟೇಟಿವ್ PCR ಆರ್ HIV ವೈರಲ್ ಲೋಡ್ ಅಥವಾ ಈ ವೆಸ್ಟರ್ನ್ ಬ್ಲಾಟ್ ಟೆಸ್ಟನ್ನು ಮಾಡಿಸುವಂಥ ಅವಶ್ಯಕತೆ ಇಲ್ಲ. ಅನ್ಫಾರ್ಚುನೇಟ್ಲಿ ನಿಮ್ಗೆ ಏನಾದರೂ ವೆಸ್ಟರ್ನ್ ಬ್ಲಾಟಲ್ಲಿ ಬಾರ್ಡರ್ ಲೈನ್ ರಿಸಲ್ಟ್ ಬಂದಾಗ ಆ ಫಿಯರಿಂದ ಆ ವ್ಯಕ್ತಿ ತುಂಬ ಡಿಪ್ರೆಸ್ ಆಗಿ ಹೋಗ್ಬಿಡ್ತಾನೆ. ಸೊ ಅನ್ಲೆಸ್ ಆ್ಯಂಡ್ ಅಂಟಿಲ್ ನಿಮಗೆ ಡಾಕ್ಟರ್ ಹೇಳ್ತಾರೆ ಈ ಥರದ್ದೆಲ್ಲ ಟೆಸ್ಟಿಂಗನ್ನು ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಡಿಸ್ಅಡ್ವಾಂಟೇಜ್ ಏನು, ಕೆಲವೊಂದ್ಸಲ ರಾಂಗ್ ರಿಸಲ್ಟ್ಸ್ ಬಂದ್ಬಿಡ್ಬೋದು ಲ್ಯಾಬೋರೇಟರಿ ರಿಲೇಟೆಡ್ ಇಶ್ಯೂಸ್, ಟೆಕ್ನಿಕಲ್ ಇಶ್ಯೂಸಿಂದ. ಎರಡನೇದು ಈ ಥರ ರಾಂಗ್ ರಿಸಲ್ಟ್ಸಿಂದ ನೀವು ಡಿಪ್ರೆಷನ್ನಿಗೆ ಹೋಗ್ಬಿಡ್ಬೋದು, ಇದರಿಂದ ತುಂಬ ಕಾಂಪ್ಲಿಕೇಶನ್ಸ್ ಆಗ್ತಾ ಇರ್ಬೋದು. ಸೊ ಬಿಗಿನ್ ವಿತ್ ಸ್ಕ್ರೀನಿಂಗ್ ಟೆಸ್ಟ್. ಆ ಥರ ಬಂತು ಅಂದಾಗ ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ನೀವು ಈ ಥರ ಟೆಸ್ಟ್, ಕನ್ಫರ್ಮೇಟ್ರಿ ಟೆಸ್ಟಿಗೆ ಹೋಗ್ಬೋದು. ಲ್ಯಾಬೋರೇಟರಿಯಲ್ಲಿ ಕುತ್ಕೊಂಡಿದ್ದವ್ರು ಹೇಳ್ತಾ ಇದ್ದಾರೆ ಇಲ್ಲ ಸರ್ ಇದೇ ಎಲ್ಲರಿಗಿಂತ ಬೆಸ್ಟ್ ಟೆಸ್ಟ್, ನೀವು ಈ ಟೆಸ್ಟ್ ಮಾಡ್ಕೊಳ್ಳಿ ಅಂದ ಮಾತ್ರಕ್ಕೆ, ಅದರ ಕಾಸ್ಟ್ ಜಾಸ್ತಿ ಇರೋ ಮಾತ್ರಕ್ಕೆ ಆ ಟೆಸ್ಟ್ ಬೆಸ್ಟ್ ಟೆಸ್ಟ್ ಅಂತ ಇರೋದಿಲ್ಲ. HIV ಸ್ಕ್ರೀನಿಂಗ್ ಮಾಡ್ಕೊಳ್ಬೇಕಾದ್ರೆ ಬರೀ ಕಾರ್ ಟೆಸ್ಟ್, ಟ್ರೈಡಾಟ್ ಟೆಸ್ಟ್, HIV ELISA ಟೆಸ್ಟ್, HIV ಕ್ಲಿಯರ್ ಟೆಸ್ಟ್, HIV P24 ಆಂಟಿಜನ್ ಆ್ಯಂಡ್ HIV 1 and 2 ಆಂಟಿಬಾಡಿ ಟೆಸ್ಟ್ ಕನ್ಫರ್ಮ್ ಮಾಡ್ಕೊಳ್ಬೇಕಾದ್ರೆ HIV ಕ್ವಾಂಟಿಟೇಟಿವ್ PCR ಆ್ಯಂಡ್ ವೆಸ್ಟರ್ನ್ ಬ್ಲಾಟ್ ಟೆಸ್ಟ್. ಆ್ಯಂಡ್ ಈಗ CD4 CD8 ಟೆಸ್ಟ್ ಅದನ್ನು ಯಾವಾಗ ಮಾಡ್ಕೊಳ್ಳೋಣ? CD4 CD8 ಟೆಸ್ಟ್ ಯಾಟ್ ಎನಿ ಕಾಸ್ಟ್ HIV ಅನ್ನು ಪತ್ತೆ ಹಚ್ಚೋದಿಲ್ಲ. ನಿಮಗೆ CD4 CD8 ಟೆಸ್ಟನ್ನು ಮಾಡ್ಕೊಂಡು ನೋಡಿಕೊಂಡು ನಿಮಗೆ HIV ಇದೆಯೋ ಇಲ್ವೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಿಮಗೆ HIV ಪತ್ತೆ ಹಚ್ಚಲಿಕ್ಕೆ CD4 CD8 ಕೌಂಟ್ ಏನೂ ಹೆಲ್ಪ್ ಮಾಡೋದಿಲ್ಲ. ಹಾಗಾದರೆ HIV ಇರುವವರಲ್ಲಿ ಈ CD4 CD8 ಕೌಂಟ್ ಯಾವಾಗ ಮಾಡ್ತಾರೆ? ಸಪೋಸ್ ನೀವು HIV ಯಾವುದೋ ಬೇರೆ HIV ಸ್ಕ್ರೀನಿಂಗ್ ಟೆಸ್ಟನ್ನು ಮಾಡಿಕೊಂಡ್ರಿ, ನಿಮಗೆ HIV ಪಾಸಿಟಿವ್ ಬಂದಿದೆ ಆ್ಯಂಡ್ ನಿಮಗೆ ನಾವು ಟ್ರೀಟ್ಮೆಂಟ್ ಶುರು ಮಾಡಬೇಕು. ಟ್ರೀಟ್ಮೆಂಟ್ ಶುರು ಮಾಡಬೇಕಾದ್ರೆ ನಿಮ್ಮ CD4 CD8 ಕೌಂಟ್ ಇಂಪಾರ್ಟೆಂಟ್ ಆಗುತ್ತೆ. ನೀವು ಟ್ರೀಟ್ಮೆಂಟಿಗೆ ಹೇಗೆ ರೆಸ್ಪಾಂಡ್ ಆಗ್ತಾ ಇದ್ದೀರಾ, ನಿಮ್ಮ ಇಮ್ಯುನಿಟಿ ಲೆವೆಲ್ ಹೇಗಿದೆ ಅದನ್ನು ನೋಡೋಕ್ಕೆ ಮಾತ್ರ CD4 CD8 ಕೌಂಟನ್ನು ಮಾಡ್ತಾ ಇರ್ತಾರೆ. ಹೊರತು HIV ನನಗಿದೆಯೋ ಇಲ್ವೋ ಅಂತ ನೋಡೋಕ್ಕೆ CD4 CD8 ಕೌಂಟನ್ನು ಮಾಡೋದಿಲ್ಲ. ಪ್ಲೀಸ್ ನಿಮಗೆ HIV ರಿಲೇಟೆಡ್ ಇನ್ಫಾರ್ಮೇಷನ್ ಏನಾದರೂ ಬೇಕಿತ್ತು, ಕರೆಕ್ಟ್ ಇನ್ಫಾರ್ಮೇಷನ್ ಬೇಕಿತ್ತು ಅಂದರೆ WHO ವಿಶ್ವಸಂಸ್ಥೆಯ ಕೆಲವೊಂದು ಗೈಡ್ಲೈನ್ಸ್ ಇರ್ತವೆ, NACO ಗೈಡ್ಲೈನ್ಸ್ ಇರ್ತವೆ, ಕರೆಕ್ಟಾದಂಥ ಇನ್ಫಾರ್ಮೇಷನ್ ಕೊಡುವಂತಹ ವೆಬ್ಸೈಟ್ಸ್ ಇವುಗಳನ್ನು ರೆಫರ್ ಮಾಡಿ ಅಲ್ಲಿರುವಂಥ ಟೆಸ್ಟಿಂಗ್ ಪ್ರೋಟೋಕಾಲ್ಸನ್ನು ನೋಡಿ. ಅದರ ಬಿಟ್ಟು ನಿಮ್ಮ ಫ್ರೆಂಡ್ ಹೇಳಿದರು, ಅಲ್ಲಿರುವಂಥ ಲ್ಯಾಬ್ ಟೆಕ್ನಿಷಿಯನ್ ಹೇಳಿದರು, ನಿಮ್ಮ ಪಕ್ಕದ ಮನೆಯವರು ಹೇಳಿದರು, ನಿಮ್ಮ ಫ್ರೆಂಡಿನ ಫ್ರೆಂಡ್ ಹೇಳಿದರು, ಇವರೆಲ್ಲ ಹೇಳಿದ್ದನ್ನು ಕೇಳಿಕೊಂಡು ಅನ್ನೆಸೆಸರಿ ದುಡ್ಡು ವೇಸ್ಟ್ ಮಾಡಿಕೊಂಡು ನಿಮ್ಮ ಮನಃಶಾಂತಿಯನ್ನು ಹಾಳು ಮಾಡಿಕೊಂಡು ಈ ಟೆಸ್ಟಿಂಗನ್ನು ಮಾಡ್ತಾ ಇರಬೇಡಿ. ಈಗಿರುವಂಥ HIV ಟೆಸ್ಟ್ ಎಲ್ಲವೂ ತುಂಬ ಸೇಫ್ ಆಗಿದೆ, ಕರೆಕ್ಟಾದಂಥ ರಿಸಲ್ಟ್ಸನ್ನೇ ಕೊಡ್ತಾ ಇರ್ತವೆ, ಪ್ರೊವೈಡೆಡ್ ನೀವು ಕರೆಕ್ಟ್ ಟೆಸ್ಟ್ಗಳನ್ನು ಮಾಡ್ಕೊಳ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್. ಥ್ಯಾಂಕ್ ಯು.